ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಅಕ್ಕಿ ರೊಟ್ಟಿ ಹಾಗೆ ತೆಂಗಿನಕಾಯಿ ಚಟ್ನಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ನಾನು ಒಂದು 8 ಬೌಲಷ್ಟು ನೀರನ್ನ ತಗೊಂಡಿದ್ದೀನಿ. ಅದು ಸ್ವಲ್ಪ ಕುದಿಯುವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ 1-2 ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. 1-2 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಳ್ತೀನಿ. ಇದು ಸ್ವಲ್ಪ ಮಳ್ದಾಗ ನಾನು 4 ಬೌಲಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತೀನಿ. ಮಾಮೂಲಿ ಅಕ್ಕಿ ಹಿಟ್ಟು ತೊಳೆದು ಒಣಗಾಕಾದ್ರೂ ಇರ್ಬೋದು ಅಥವಾ ಹಾಗೇ ಬಿಡಿಸ್ಕೊಂಡಿರೋದು ಆಗುತ್ತೆ. ನೋಡಿ, ನಾನು ಚಟ್ನಿಗೆ 1 ಬೌಲಷ್ಟು ತೆಂಗಿನ ತುರಿನ ತಗೊಂಡಿದ್ದೀನಿ. ಹಾಗೆ 5 ಹಸಿಮೆಣಸಿನ್ಕಾಯಿ, 1 ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, 1-2 ಕಡ್ಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಹುಣಸೆ ಹಣ್ಣನ್ನ ತಗೊಂಡಿದ್ದೀನಿ. ಅದನ್ನು ರುಬ್ಕೊಳ್ತೀನಿ. ಚಟ್ನಿ ರೆಡಿಯಾಗುತ್ತೆ. ನಾನು ಇವಾಗ ನೀರು ಕುದೀತಿದೆ. 4 ಬೌಲಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತೀನಿ. ನಾನು 2ರಷ್ಟು ನೀರನ್ನ ಹಾಕ್ಕೊಂಡಿದ್ದೆ. ಇವಾಗ ಸ್ವಲ್ಪವಾಗಿ ನಿಧಾನಕ್ಕೆ ಉರಿನ ಕಡಿಮೆ ಮಾಡ್ಕೊಳ್ತೀನಿ. ಆಫ್ ಮಾಡಾದ್ರೂ ಮಾಡ್ಬೋದು, ಏನು ತೊಂದರೆ ಇಲ್ಲ, ಹಾಗೇ ಚೆನ್ನಾಗಿ ಬರುತ್ತೆ. ಈ ರೀತಿ ಸ್ವಲ್ಪ ಆಗಿ ನಿಧಾನಕ್ಕೆ ನಾವು ಇದನ್ನು ಕೆದಕೋತಾ ಹೋಗಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಮಾಡ್ಬೋದು. ಈ ರೀತಿ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊಳ್ತೀನಿ. ನಾನು ಇದನ್ನು ಹಪ್ಪಳ ಒತ್ತೋ ಮಿಷಿನಲ್ಲಿ ಒತ್ತಿ ಹಾಕ್ತಿದ್ದೀನಿ, ಬೇಗ ಆಗುತ್ತೆ ಅನ್ನೋದಕ್ಕೋಸ್ಕರ. ಅಥವಾ ನೀವು ಚಪಾತಿ ಒತ್ತೋ ಥರ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಒತ್ಕೊಂಡು ಬೇಯಿಸ್ಕೋಬೋದು. ಅದು ತುಂಬ ಚೆನ್ನಾಗಿ ಬರುತ್ತೆ, ಹಾಗೆ ಉಬ್ಬಿ ಬರುತ್ತೆ. ಸ್ವಲ್ಪ ಮಿಕ್ಸ್ ಆದರೂ ಸಾಕು. ನಾವು ಉಂಡೆ ಕಟ್ಟಿ ಮಾಡ್ಕೊಳ್ಳುವಾಗ, ರೊಟ್ಟಿನ ರೆಡಿ ಮಾಡ್ಕೊಳ್ಳುವಾಗ ನಾವು ಆವಾಗ ಚೆನ್ನಾಗಿ ಮಾಡ್ಕೋಬೋದು. ಬಿಸಿ ಇರೋದ್ರಿಂದ ನಿಧಾನಕ್ಕೆ ಸ್ವಲ್ಪನೇ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇದನ್ನು ಸಣ್ಣ ಉಂಡೆಗಳ ರೀತಿ ಮಾಡಿಕೊಂಡು ಹಪ್ಪಳ ಒತ್ತೋ ಮಿಷಿನಲ್ಲಿ ನಾನು ಎಣ್ಣೆ ಕವರ್ನ ಬಳಸಿದ್ದೀನಿ, ಅಡುಗೆ ಎಣ್ಣೆ ಕವರ್ನ. ನೀವು ಒಬ್ಬಟ್ಟು ಕವರ್ನೂ ಬಳಸಿ ಮಾಡ್ಕೋಬೋದು, ಇಲ್ಲ ಅಂದರೆ ಚಪಾತಿ ಒತ್ತೋ ಥರನೂ ಒತ್ಕೋಬೋದು. ನೋಡಿ, ಇವಾಗ ರೆಡಿಯಾಗಿದೆ. ಇದು ಕಲಿಸ್ಕೊಂಡಾಗಿದೆ. ಸೋಟನ್ನ ತೆಗೆದಿಟ್ಟು ಒಂದು ತಟ್ಟೆನ ಮುಚ್ಚಿ ಎತ್ತಿಟ್ಕೊಳ್ತೀನಿ. ಆರಕ್ಕೆ ಬಿಡಬಾರ್ದು. ಆರಕ್ಕೆ ಬಿಟ್ಟರೆ ರೊಟ್ಟಿ ಸೈಡಲ್ಲಿ ಒಡೆದಂಗಾಗುತ್ತೆ. ಇಷ್ಟು ಮಾಡಿಕೊಂಡ್ರೆ ಹಿಟ್ಟು ರೆಡಿಯಾಗುತ್ತೆ. ಇವಾಗ ನಾನು ಹಪ್ಪಳ ಒತ್ತೋ ಮಿಷಿನಲ್ಲಿ ಈ ರೀತಿ ಸಣ್ಣ ಉಂಡೆನ ಇಟ್ಟು ಒತ್ಕೊಳ್ತೀನಿ. ಉಂಡೆನ ಈ ರೀತಿ ಕಟ್ಕೋಬೇಕು. ಇಷ್ಟು ದಪ್ಪ ತಗೊಂಡ್ರೆ ಸಾಕು. ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ಒತ್ಕೋಬೋದು. ಈ ರೀತಿ ತೆಗೆದು 2 ತವನ ಇಟ್ಕೊಳ್ತೀನಿ. ಸ್ವಲ್ಪ ಬೆಂದಾಗ ಒಂದು ತವದಲ್ಲಿ 2, ಒಂದು ತವದಲ್ಲಿ 1, ಆ ರೀತಿ ಮಾಡಿಕೊಂಡು ಬೇಗ ಬೇಯುತ್ತೆ. ನಾನು ತುಪ್ಪನ ಹಾಕ್ಕೊಂಡಿದ್ದೀನಿ ರೊಟ್ಟಿಗೆ. ಬೇಕಿದ್ದರೆ ಅಡುಗೆ ಎಣ್ಣೆನೂ ಬಳಸ್ಬೋದು. ಮೇಲೆ ಪ್ರೆಸ್ ಮಾಡೋದ್ರಿಂದ ಉಬ್ಬುತ್ತೆ ರೊಟ್ಟಿ. ಈ ರೀತಿ ಮಾಡ್ತಾಯಿದ್ರೆ ಚೆನ್ನಾಗಿ ಉಬ್ಬುತ್ತೆ. ಸ್ವಲ್ಪ ದಪ್ಪಕ್ಕೆ ಒತ್ಕೊಂಡಿರಬೇಕು, ತೆಳುವಾದರೆ ಉಬ್ಬಿ ಬರೋದಿಲ್ಲ. ಈ ರೊಟ್ಟಿ ಮಾಡೋದು ಈಸಿ ಮೆಥಡು. ಹೊಸ್ದಾಗಿ ಕಲಿಯುವಂಥವ್ರು ಸಹ ಆರಾಮಾಗಿ ಈ ರೊಟ್ಟಿನ ಮಾಡ್ಬೋದು. ತಿನ್ನೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇನ್ನೊಂದು ತವಾಗ ಹಾಕ್ಕೊಂಡು ಇಲ್ಲಿಗೆ ಹೊಸ್ದಾಗಿ ಒತ್ತಿರೋದನ್ನು ಹಾಕ್ಕೊಳ್ತಿದ್ದೀನಿ. ನಾನು ಮಾಮೂಲಿ ದೋಸೆ ತವಾದಲ್ಲೇ ಬೇಯಿಸ್ಕೊಳ್ತೀನಿ. ನೀವು ರೊಟ್ಟಿ ತವ ಅಥವಾ ಚಪಾತಿ ತವ ಏನಿರುತ್ತೆ ಅದರಲ್ಲೂ
ಮಾಡ್ಕೋಬೋದು. ಸ್ವಲ್ಪ ದಪ್ಪ ಇದ್ದರೆ ಒತ್ತಿದ್ದು ನಾವು ರೊಟ್ಟಿ ದಪ್ಪ ಇದ್ದರೆ ಈ ರೀತಿ ಉಬ್ಬಿ ಬರುತ್ತೆ. ತೆಳ್ಳಕ್ಕಿದ್ರೆ ಉಬ್ಬೋದಿಲ್ಲ. ಈ ರೀತಿ ನಾನು ಎಲ್ಲ ರೊಟ್ಟಿನೂ ಬೇಯಿಸ್ಕೊಳ್ತೀನಿ. ನಾನು ಕಲಸಿರೋ ಹಿಟ್ಟಲ್ಲಿ ಸುಮಾರು 35ರಿಂದ 40 ರೊಟ್ಟಿಗಳಾಗುತ್ತೆ. ಇದು ಚಿಕ್ಕ ಚಿಕ್ಕದಾಗಿ ತಗೊಂಡು ಮಾಡಿರೋದ್ರಿಂದ ಸ್ವಲ್ಪ ಹೆಚ್ಚಿಗೆ ಆಗುತ್ತೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಮರೀದೆ ಕಮೆಂಟ್ ಮಾಡಿ. ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.